ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊತಿದ್ದಾರೆ. ಮಾಡ್ಕೊಂಬಿಟ್ಟು ಹೋಗಿ ಹುಷಾರಾಗಿ ಹೋಗಿ ಬರೋಣ. ಅದೇನಾ ಲೇಕ ಓಡ್ರ ನಮ್ಮ ಕಾರಲ್ಲಿ ಇದ್ದವ್ರು ಓಡ್ರು ಬೇಗ. ನಮ್ಮ ಕಾರಲ್ಲಿ ಇದ್ದವ್ರು ಬೇಗ ಓಡ ಕಂಟೆಂಟಿಗೆ ಏನಾರು ಮಾಡ್ತಾ ಇರ್ಬೇಕಾಗ ನೋಡ್ರಿ. ಈಗ ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಚೇತುಗೆ. ನೀವೆಲ್ಲ ಕಾಣಿಸ್ತಿದ್ದೀರಾ? ಬರ ಮುಂದೆ ಮಾಸ್ check this out map. ಬೇಸ್ ಕ್ಯಾಂಪ್ ಇಂದ ಹೊರಟಿದ್ವಿ. ಎಲ್ಲ ಮುಗಿಸ್ ಬರೋಷ್ಟು ಸೀರೆ ನಮ್ಮ ಗೈಡ್ ಈಗ. ಹಾಯ್ ಸರ್. ನಮಗೆ ಒಂದಂತೂ ಅರ್ಥ ಆಗಲ್ಲ ಗೈಸ್, ಈ ಬೆಟ್ಟಗಳು ಹತ್ಬೇಕಾರೆ ಈ ಕೆಳಗೆ ವ್ಯೂ ನೋಡೋದ ಅಥವಾ ಇಲ್ಲಿ ಕೆಳಗೆ ಕಲ್ಲು ನೋಡೋದ? ಇವ್ರಂಥವು ಬೇರೆ ಇರ್ತವೆ, ಮುಂದೆ ಹೋಗಿ ಡೈರೆಕ್ಷನ್ ಹೇಳಲ್ಲ. ಗೈಸ್ ನಮ್ಮ ಅಮ್ಮಗಳಿಗೆ ಹೇಳಿ ಬಂದಿದ್ದೀವಿ ಅಲ್ಲೆಲ್ಲ ಹೋಗಲ್ಲ, ಡಿಸಿಪ್ಲಿನ್ ಆಗಿ ನೀಟಾಗಿ ಹೋಗಿ ಬರ್ತೀವಿ ಅಂತ. ಡ್ಯಾಡಿ ಮಮ್ಮಿ ಇಂಪಾರ್ಟೆಂಟು, ಅದಕ್ಕೋಸ್ಕರ ಅಲ್ಲೆಲ್ಲ ಹೋಗಲ್ಲ, ಬರೀ ಇಲ್ಲೇ ಲೈನಲ್ಲಿ ಫಾರ್ಮ್. ಅದಕ್ಕೆ ನಾವು ಇಂಪಾರ್ಟೆಂಟು ಡ್ಯಾಡಿ ಮಮ್ಮಿಗೆ. ಅದಕ್ಕೆ ನೋಡಿ ಅವ್ರು ಹೇಳಿದ್ರು ಫಸ್ಟೇ ಬ್ಲಾಗಲ್ಲೆಲ್ಲ ನೀಟಾಗಿ ಹೋಗಿ. 10 ವರ್ಷ ಆಗಿದೆ ಇದೆಲ್ಲ ಹೋಗ್ತಾ ಇದ್ರು ಜನಗಳು ಬರ್ತಾ ಹೋಗ್ತಿರೋದ. ಅದ್ರ ಮೇಲೆ ಮತ್ತೆ ಪಾಸ್ಟ್ ಬಂದ್ ಮಾಡಿದ್ರು ಎಲ್ಲ ಬಂದು ಹೋಗ್ಬೋದು ಅಂತಾನೆ. ಹಾಗೆ ಈಗೆಲ್ಲ ನೀವು ಹಾಗೆ ಇದು ಮಾಡ್ಕೊಂಡಿದ್ದೀರಾ ಇಲ್ಲಿ? ಮತ್ತೆ ನಮ್ಮ ಹೊಂಡದಲ್ಲಿ ಒಂದು 80 ಮನೆ ಉಂಟು. ಪ್ರೀಮಿಯಂ ಟೂರಿಸ್ಟ್ ಗೈಡ್ ಅಂದರೆ ಇದೊಂದು ಹೆಲ್ಪ್ ಆಗುತ್ತೆ. ಏನೇ ವಸ್ತು ಬಿದ್ದೋದ್ರೆ ತಗೊಂಬರ್ತಾರೆ, ಆಗಂತ ಎಸೆಯೋದಲ್ಲ ಎಲ್ಲ ವಸ್ತು ಫುಲ್ಲು ಗೊತ್ತೇಳಿ. ಅವ್ರು ಬರ್ದೋದು ನೋಡಿ, ಅಲ್ಲಿ ಕುಡಿಯೋ ನೀರು ಯಾರು ಗಲೀಜು ಮಾಡಬೇಡಿ, ನಿಮ್ಮಂಥವ್ರಿಗೆ ಫಸ್ಟ್ ಎಸ್ಪೆಷಲಿ ಆಗಿ ಬರ್ತೀನಿ. ನಾನು ಬಂದೀನಿ. ಹಾಂ ಕುಡಿಬೋದಾ? ಫುಲ್ ಮೋಟಿವೇಶನ್ ಬೈಕೈಯಲ್ಲಿ. ನಮ್ಮ ಹಣೆ ಬರ ನೋಡಿದ್ರೆ ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಕ್ಲೌಡ್ಸು ಕ್ಲಿಯರ್ ಆಗಿಬಿಟ್ರೆ ಒಳ್ಳೆ ವ್ಯೂ ಕಾಣುತ್ತೆ ಅಂತ ಹೇಳಿದಾರೆ. ನೋಡೋಣ. ಈ ಮಳೆಯಲ್ಲೂ ಯಾಕೆ ಈ ನೇತ್ರಾವತಿ ಓಪನ್ ಇದೆ ಅಂತ ನಂಗಂತೂ ಗೊತ್ತಿಲ್ಲ. ಯಾಕಂದರೆ ನೋಡಿ, ಚೂರು ಸ್ಲಿಪ್ ಆಯಿತು ಅಂದರೆ ಅವ್ನು ಪಾಪ ಅನ್ಕೊಂಬಂದಿದ್ದು ಏನೂ ಆಗಲ್ಲ. Guys, finally our trekking is done. ಯಾರು ಬರಬೇಕಂದ್ರೆ ದಯವಿಟ್ಟು ಶೂಸ್ಗಳು ಹಾಕ್ಕೊಂಡು ಒಳ್ಳೆ ಈ ಥರ ಗ್ರಿಪ್ ಇರಬೇಕು ನೋಡಿ, ಶೂಸಲ್ಲಿ ಈ ಥರ ಗ್ರಿಪ್ ಇರಬೇಕು, ಆ ಥರ ಹಾಕ್ಕೊಂಬನ್ನಿ. ಇಲ್ಲ ಅಂದರೆ ನೀವು ಪಕ್ಕ ಡೈರೆಕ್ಟ್. ಸೊ ಹಾಗೆ
ಏನಾದ್ರು ತಿನ್ನಕ್ಕೆ ಜೊತೆಲಿ ಇಟ್ಕೊಂಬನ್ನಿ, ಇಲ್ಲ ದಯವಿಟ್ಟು ನಿಮಗೆ ಆಗಲ್ಲ. ನೀರಂತೂ ಜೊತೆಲಿ ಇರಲೇಬೇಕು. ಅದು ಬಿಟ್ಟರೆ ನೋಡಿ ಇಲ್ಲೇ ಫೈನಲ್ ಸ್ಟೆಪ್ಪು. ಸೊ ಥ್ಯಾಂಕ್ ಯು ಗೈಸ್.